ಹಲೋ ಆಲ್, ಕಮ್ ಗೆಟ್ ರೆಡಿ ವಿತ್ ಮೀ ಟು ವರ್ಕ್. ಸೊ ನಾನು ಸಿಂಪಲಾಗಿ ಏನೇನೆಲ್ಲ ಯೂಸ್ ಮಾಡಿ ನನ್ನ ಒಂದು ಸಿಂಪಲ್ ಮೇಕಪ್ ಮಾಡಿಕೊಂಡು ಆಫೀಸ್ಗೆ ಹೇಗೆ ಹೋಗ್ತೀನಿ ಅನ್ನೋದನ್ನ ಈ ವ್ಲಾಗಲ್ಲಿ ನಿಮಗೆ ನಾನು ತೋರಿಸ್ತೀನಿ. ನಾನು ಮೊದಲನೇದಾಗಿ ಯೂಸ್ ಮಾಡೋದು ಫಸ್ಟ್ ಮಾಯ್ಶ್ಚರೈಸ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸೆರಮ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಈ ಒಂದು ಅಟೈರ್ ನಾನು ಇಂಡಿಯಾದಲ್ಲೇ ಕಂಪ್ಲೀಟ್ಲಿ ತೊಗೊಂಡಿರೋದು. ಪ್ಯಾಂಟಲೂನ್ಸು ಟಾಪ್ ಬಂದುಬಿಟ್ಟು ಐ ಗೆಸ್ ಅಮೆಝಾನ್ ಆ್ಯಂಡ್ ಈವನ್ ದ ಶರ್ಟ್ ಆ್ಯಸ್ ವೆಲ್. ಸೊ ಇದು ನಾನೇನು ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ, ಈ ಸ್ಟ್ರೈಟ್ನರು. ದಿಸ್ ಸ್ಟ್ರೈಟ್ನರ್ ಈಸ್ ಫ್ರಮ್ ಅಗಾರೋ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ವೆರಿ ಅರ್ಲಿ ಇನ್ ದ ಮಾರ್ನಿಂಗ್ ಲೈಕ್ 5 o'clockಗೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಬೇಕಾಗುತ್ತೆ. ಕ್ವಿಕ್ಕಾಗಿ ನನಗೆ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಈ ಅಗಾರೋ ಅನ್ನೋದನ್ನ ಈ ಸರಿ ಇಂಡಿಯಾದಿಂದ ಬರುವಾಗ ನಾನು ತೊಗೊಂಡೆ. ಅದಾದಮೇಲೆ ನಾನು ಹೇರ್ ಸ್ಪ್ರೇ ಹಾಕ್ಕೊಂಡು ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಒಂದು ಫೇಸ್ಗೆ. ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸರ್ ಬಂದುಬಿಟ್ಟು ಸೆಟಾಫಿಲ್ ಮತ್ತು ಸೆರಾವಿ ತುಂಬ ಚೆನ್ನಾಗಿದೆ. ಸೊ ಅದು ನನ್ನ ಒಂದು ಫೇಸ್ಗೆ ಹೆಲ್ಪ್ ಆಗ್ತಾಯಿದೆ ಆ್ಯಕ್ನಿಯಿಂದ ದೂರ ಮಾಡೋದಕ್ಕೋಸ್ಕರ. ಸೊ ಅದಾದಮೇಲೆ ನಾನು 2 ಥರ ಫೌಂಡೇಶನ್ ಯೂಸ್ ಮಾಡ್ತೀನಿ. ಒಂದು ಫೌಂಡೇಶನು ಬೈ ಮೆಬಿಲಿನ್, ಅನದರ್ ಫ್ರಮ್ ಲಾರಿಯಲ್ ಪ್ಯಾರಿಸ್. ಸೊ ಅದು ಫೌಂಡೇಶನ್ ವಿತ್ ಕನ್ಸೀಲರ್ ಥರ ವರ್ಕ್ ಆಗುತ್ತೆ. ಸೊ ಅದನ್ನು ಫಸ್ಟು ಒಂದು ಲೇಯರ್ ಹಾಕ್ಕೊತೀನಿ. ಇಷ್ಟೇ, ಇದೆರಡೇ ನಾನು ಯೂಸ್ ಮಾಡೋದು. ಅದು ನನಗೆ ಆಫೀಸ್ಗೆ ಸಾಕು ಅಂತ ಅನಿಸುತ್ತೆ, ಹೆವಿನೂ ಅಂತ ಅನಿಸೋದಿಲ್ಲ. ಸೊ ಇದೆರಡನ್ನ ನಾನು ಬ್ಲೆಂಡ್ ಮಾಡಿಕೊಂಡು ನನ್ನ ಫೇಸ್ಗೆ ನಾನು ಇದನ್ನು ನೀಟಾಗಿ ಕವರ್ ಮಾಡ್ಕೊತೀನಿ. ಏನೇ ಇದ್ದರೂ ಸ್ವಲ್ಪ ಅಟ್ಲೀಸ್ಟ್ ಆ್ಯಕ್ನೀಸ್ ಏನೇ ಇದ್ದರೂ ಸ್ವಲ್ಪ ಕವರ್ ಆಗುತ್ತೆ. ಸೊ ಅದಾದಮೇಲೆ ತುಂಬ ಬಿಸಿಲು ಕಾಲ ಇವಾಗ, ಅದಾಗಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರೋದು ಮಿನಿಮಲಿಸ್ಟಿಂದ. ಸೊ ಮಿನಿಮಲಿಸ್ಟ್ ಸನ್ಸ್ಕ್ರೀನ್ ತುಂಬ ವರ್ಷದಿಂದ ಯೂಸ್ ಮಾಡ್ತೀನಿ. ಸೊ ಅದನ್ನೇ ನಾನು ಐ ಕೀಪ್ ಯೂಸಿಂಗ್ ದ ಸೇಮ್. ಸೊ ನೆಕ್ಸ್ಟು ನಾನು ಬ್ಲಷು, ಇದು ಇಲ್ಲೇ ಜರ್ಮನಿಯಲ್ಲಿ ತೊಗೊಂಡಿದ್ದು. ಸೊ ಸ್ವಲ್ಪ ಬ್ಲಷ್ ಹಾಕ್ಕೊತೀನಿ. ಸೊ ಅದು ನನಗೆ ಲೈಟ್ ಆನ್ ಮಾಡುತ್ತೆ, ನನ್ನ ಒಂದು ಫೇಸ್ ಗ್ಲೋ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಬ್ಲಷ್ ಇಲ್ಲಿಗೆ ಬಂದಮೇಲೆ ನಾನು ತುಂಬ ಇಷ್ಟಪಟ್ಟು ಡೈಲಿ ಹಾಕ್ಕೊಳ್ಳೋ ಅಂಥದ್ದು. ನೆಕ್ಸ್ಟ್ ಶುಗರ್ ಕಾಸ್ಮೆಟಿಕ್ಸಿಂದ ನಾನು ತೊಗೊಂಡಿರೋದು. ಸೊ ಇದನ್ನೆಲ್ಲ ನಾನು ಫುಲ್ ಕಂಪ್ಲೀಟ್ ರೆಡಿ ಆದಮೇಲೆ ಲಾಸ್ಟ್ ಇಂಪಾರ್ಟೆಂಟ್ ಮಸ್ಕರ ಫ್ರಮ್ ಲಾರಿಯಲ್. ನನಗೆ ಈ ಸರಿ ಇಂಡಿಯಾಗೆ ಹೋದಾಗ ಲಾರಿಯಲ್ ಎಲ್ಲ ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ಲಾಂಗ್ ಸ್ಟೇ ಇರುತ್ತೆ ಲಾರಿಯಲ್ ಬಂದುಬಿಟ್ಟು, ಎಷ್ಟು ಉಜ್ಜಿದ್ರೂ ಕೂಡ ಹೋಗೋದಿಲ್ಲ. ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ಇದು ಲಾರಿಯಲ್ ಮಸ್ಕರ. ಆ್ಯಂಡ್ ದೆನ್ ಗೋ ಟು ಇಯರಿಂಗ್ಸ್. ಸೊ ತೊಗೊಂಡು ಬಂದಿರೋದಕ್ಕಾದರೂ ಯೂಸ್ ಮಾಡಬೇಕು ಅಂದ್ಬಿಟ್ಟು ಎವ್ರಿ ಡೇ ಐ ಮೇಕ್ ಶ್ಯೂರ್ ದ್ಯಾಟ್ ಐ ಯೂಸ್ ಡಿಫ್ರೆಂಟ್ ಇಯರಿಂಗ್ಸ್. ಸೊ ಸ್ಟೈಲಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ್ಯಂಡ್ ದೆನ್ ಅಗೇನ್ ಫ್ರಮ್ ಲಾರಿಯಲ್ ವೆರಿ ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡೆ, ಬಿಕಾಸ್ ಹೋಗ್ತಾ ಇರೋದು ವರ್ಕ್ಗೆ ನಂಗೆ ಇಷ್ಟ ಆಗಲ್ಲ ಹೆವಿ ಮೇಕಪ್ ಎಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಸಿಂಪಲಾಗಿ ನಾನು ಮೇಕಪ್ನ ಮಾಡ್ಕೊಂಡು ನಿಮಗೆ ತೋರಿಸ್ದೆ ಅಂತ. ಐ ವಿಲ್ ಟೇಕ್ ಮ್ಯಾಕ್ಸಿಮಮ್ 15 minutesಲ್ಲಿ ರೆಡಿ ಆಗಿಬಿಡ್ತೀನಿ. ಅದ್ರ ಮೇಲೆ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ನಂಗೆ ಇರೋದೇ 1/2 hour ರೆಡಿ ಆಗೋದಕ್ಕೆ. ಸೊ ಫಟಾಫಟ ಅಂತ ರೆಡಿ ಆದೆ. ನನಗಂತೂ ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಇವತ್ತು ಆ್ಯಕ್ಚುಲಿ ವರ್ಕಲ್ಲಿ ಸ್ವಲ್ಪ ಟೀಮ್ ಲಂಚ್ ಇತ್ತು, ಹಾಗಾಗಿ ನೀಟಾಗಿ ರೀತಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಯಾಕೆ ವ್ಲಾಗ್ ಮಾಡಬಾರ್ದು, ನಿಮಗೂ ತೋರಿಸ್ಬಾರ್ದು ಅಂತ ನಾನು ಕ್ವಿಕ್ಕಾಗಿ ಒಂದು ಹಂಗೆ ಶೂಟ್ ಮಾಡೋಣ ಅಂತ ಕ್ಯಾಪ್ಚರ್ ಮಾಡಿದೆ. ಸೊ ಲಾಸ್ಟ್ ನನಗೆ ವಾಚ್ ಮ್ಯಾಂಡೇಟ್ ಅಂತ ಹೇಳ್ಬೋದು. ಸೊ ಮೈಕಲ್ ಕೋರ್ಸ್ ವಾಚ್ ಹಾಕ್ಕೊಂಡು ಐ ಆಮ್ ರೆಡಿ ಟು ಗೋ. ಸೊ ನಾನು ನೆಕ್ಸ್ಟು ಹೊರಟೆ ಆಫೀಸ್ಗೆ. ಸೊ ಸಮಯ ಒಂದು 6 ಗಂಟೆ ಆಗಿತ್ತು. ನಾನು ಟ್ರೈನ್ ಇಟ್ಕೊಂಡು ನನ್ನ ಆಫೀಸ್ ಕಡೆಗೆ ನಾನು ಹೊರಟೆ. ಸೊ ಆಫೀಸ್ಗೆ ಹೋಗುವಾಗ ನಾನು ಸ್ವಲ್ಪ ಏನಾದರೂ ಟ್ರೈನಲ್ಲೇ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಒಂದು ಒಳ್ಳೆ ವ್ಯೂ ನೋಡಿಕೊಂಡು ಸಮ್ಮರ್ ವೇರ್ ಆಗಿರೋದ್ರಿಂದ ಸಮ್ಮರ್ದು ಶೂಸ್ ಹಾಕ್ಕೊಂಡಿದ್ದೆ ನಾನು. ಹಾಗೆ ನನಗೆ ಪೊಮೊಗ್ರೆನೇಟ್ ತಿನ್ಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ನಾನು ಆಫೀಸ್ಗೆ ನಾನು ಹೊರಟೆ ಫ್ರೆಂಡ್ಸ್. ಸೊ ಆಫೀಸಲ್ಲಿ ಇವತ್ತು ಟೀಮ್ ಲಂಚ್ ಆಗಿರೋದ್ರಿಂದ ಸ್ವಲ್ಪ ಮೀಟಿಂಗ್ಸ್ ಕೂಡ ಬ್ಯಾಕ್ ಟು ಬ್ಯಾಕ್ ಇತ್ತು. ಸೊ ಮೀಟಿಂಗ್ ಅಟೆಂಡ್ ಮಾಡಿರೋದಕ್ಕೆ ಒಂದು ಐಸ್ ಕ್ರೀಮ್ ಕೊಟ್ಟರು. ಅದಾದಮೇಲೆ ನಾವು ಪಿಜ್ಜೇರಿಯಾಗೆ ಹೋದ್ವಿ. ಸೊ ಇಟಾಲಿಯನ್ ಪಿಜ್ಜಾ ಆರ್ಡರ್ ಮಾಡಿದ್ದು ನನಗಂತೂ ಫುಲ್ಲು ತಿನ್ನೋದಕ್ಕಾಗಲಿಲ್ಲ. ಪ್ಯಾಕ್ ಮಾಡಿಕೊಂಡು ನಾನು ಮನೆ ಕಡೆ ಹೊರಟೆ, ಕೆಲಸ ಎಲ್ಲ ಮುಗಿಸ್ಕೊಂಡು. ಸೊ ಇದಾಗಿತ್ತು ಈ ಕಂಪ್ಲೀಟ್ ವರ್ಕ್, ಗೆಟ್ ರೆಡಿ ವಿತ್ ಮೀ ಟು ವರ್ಕ್. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.